ಏನಿಲ್ಲ, ಸಿಂಪಲ್ ಒಂದು ಟ್ರಿಕ್ಸ್ ಅಷ್ಟೇನೆ. ನೋಡಿ, ಈಗ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಡ್ತೀನಿ. ನನ್ನ ಮೊಬೈಲ್ ನಾನು ಫ್ಲೈಟ್ ಮೋಡ್ಗೆ ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು, ನೆಟ್ವರ್ಕ್ ಇಲ್ಲ. ನಾನು ಇವಾಗ ಮ್ಯಾಪ್ನ ಓಪನ್ ಮಾಡಿದ್ರೆ ಒಂದು ಲೊಕೇಶನ್ ಸೆಲೆಕ್ಟ್ ಮಾಡ್ಕೊತೀನಿ, ಎಲ್ಲಾದ್ರೂ ಒಂದ್ ಕಡೆ. ಆಯ್ತು, ಇಸ್ಕಾನ್ ಟೆಂಪಲ್ನ ಹಾಕ್ತೀನಿ. ಇಸ್ಕಾನ್ ಟೆಂಪಲ್ನ ಹಾಕಿದ್ರು ಕೂಡ ನಿಮ್ಗೆ ನೆಟ್ವರ್ಕ್ ಇಲ್ಲ, ಟ್ರೈ ಆಗೇನ್ ಅಂತ ತೋರಿಸುತ್ತೆ. ಈ ರೀತಿ ಸಮಸ್ಯೆಗಳಾಗ್ತದೆ. ಇದಕ್ಕೆ ನಾವು ಸೊಲ್ಯೂಷನ್ ಏನಂತ ಹೇಳಿದ್ರೆ, ಸಿಂಪಲ್ ಮೆಥಡ್ ಏನಿಲ್ಲ. ನಾನು ಫಸ್ಟ್ ನೆಟ್ವರ್ಕ್ ಆನ್ ಮಾಡ್ಕೊತೀನಿ. ನೆಟ್ವರ್ಕ್ ಬಂದಿದೆ ನೋಡಿ, ಮೇಲ್ಗಡೆ ನಿಮಗೆ ರೈಟ್ ಸೈಡ್ ಕಾಣಿಸುವಂತ ನಿಮ್ಮ ಐಡಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಫ್ಲೈನ್ ಅಂತ ಹೇಳಿ, ಆಫ್ಲೈನ್ ಮ್ಯಾಪ್ ಅಂತ ಹೇಳಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಈ ತರ ಒಂದು ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಸೆಲೆಕ್ಟ್ ಯುವರ್ ಓನ್ ಮ್ಯಾಪ್ ಅಂತ ಹೇಳಿ ಸೆಲೆಕ್ಟ್ ನ ಕೊಡಿ. ಇಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ ಈ ಸ್ಕ್ವಯರ್ ಆಗಿ, ಈ ಸ್ಕ್ವಯರ್ ಅಲ್ಲಿ ನೀವು ಹೋಗುವಂತ ಊರು ಅಥವಾ ಜಾಗ ಅಷ್ಟನ್ನ ಸೆಲೆಕ್ಟ್ ನ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನೋಡಿ, ನಾನು ಬೆಂಗಳೂರು ಈ ಪೂರ್ತಿ ಸರೌಂಡಿಂಗು ಈ ಬೆಂಗಳೂರಲ್ಲಿ ಇರುವಂತ ಒಂದು ಮ್ಯಾಪ್ ಅನ್ನ ನಾನು ಸೆಲೆಕ್ಟ್ ನ ಮಾಡ್ಕೊಂಡು ಡೌನ್ಲೋಡ್ ನ ಕೊಡ್ತೀನಿ. ಅದು ಡೌನ್ಲೋಡ್ ಆಗಕ್ಕೆ ಸ್ವಲ್ಪ ಸಮಯ ತಗೋತದೆ ನೋಡಿ. 100% ಆಗ್ಬೇಕು, ಸ್ವಲ್ಪ ವೇಟ್ ಮಾಡಿ ಸ್ನೇಹಿತರೆ. ಇವಾಗ ಪೂರ್ತಿಯಾಗಿ ಡೌನ್ಲೋಡ್ ಆಗಿದೆ, ನೋಡ್ತಾ ಇರ್ಬೋದು 322 MB. ನೀವು ಇದನ್ನ ನೆಟ್ವರ್ಕ್ ಇರೋ ಕಡೆ ಡೌನ್ಲೋಡ್ ಮಾಡಿಕೊಬೇಕು. ಅದು ಅವಾಗ ನಂತರ ನೆಟ್ವರ್ಕ್ ಇಲ್ದಿರೋ ಕಡೆ ಕೆಲಸ ಮಾಡುತ್ತೆ. ನೆಟ್ವರ್ಕ್ ಇಲ್ದಿರೋ ಕಡೆನೆ ಹೋಗ್ಬಿಟ್ಟು ನೀವು ಇದನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಆಗಲ್ಲ ಒಂದು, ಆಯ್ತಾ. ಈಗ ನೋಡಿ, ಈಗ ಬ್ಯಾಕ್ ಬಂದೆ, ಬ್ಯಾಕ್ ಬಂದು ನೋಡಿ ಪೂರ್ತಿ ಬ್ಯಾಕ್ ಬಂದೆ. ಈಗ ನನ್ನ ಮೊಬೈಲ್ಗೆ ಫ್ಲೈಟ್ ಮೋಡ್ ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು ಯಾವ್ದೇ ರೀತಿ ನೆಟ್ವರ್ಕ್ ಇಲ್ಲ. ನಾನು ಇವಾಗ ಓಪನ್ ಮಾಡ್ತೀನಿ ಮ್ಯಾಪ್ನ. ಎಕ್ಸಾಂಪಲ್ ನಾನು ಬೆಂಗಳೂರು ಪೂರ್ತಿ ಡೌನ್ಲೋಡ್ ಮಾಡಿರೋದ್ರಿಂದ ಹೆಬ್ಬಾಳ ಎಸ್ಟಿಮ್ ಮಾಲ್ ಹಾಕ್ತೀನಿ. ಈಗ ನೋಡಿ ಡೈರೆಕ್ಷನ್ ತೋರಿಸ್ತಾ ಇದೆ, ಮತ್ತೆ ರೂಟ್ ಮ್ಯಾಪ್ ಕೂಡ ತೋರಿಸ್ತಾ ಇದೆ. ಇದು ನಮ್ಮ ಡ್ರೈವರ್ಗಳಿಗೆ ಉಪಯೋಗ ಆಗ್ಬೋದು, ಅಥವಾ ನೆಟ್ವರ್ಕ್ ಇಲ್ದಿರೋಂಥ ಜಾಗದಲ್ಲಿ ಅಲ್ಲಿ ಇಲ್ಲಿ ಹೋಗ್ಬೇಕಾದಂತವ್ರೆ ಹೊಸ ಜಾಗಗಳಿಗೆ ಇದು ಉಪಯೋಗ ಆಗ್ಬೋದು. ಇದು ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಎಲ್ಲಾರ್ ವ್ಲಾಗ್ ಇನ್ ಕನ್ನಡ ಅಂತ ಹೇಳಿ. ಲಿಂಕ್ನು ಕೂಡ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಹೋಗಿ ವಿಡಿಯೋನ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.